ರೂಲ್ಸ್ ಅಂದ್ರೆ ರೂಲ್ಸ್ ಏನೇ, ಯಾರಾದ್ರೆ ಏನು, ಲೆಮನ್ ಆದ್ರೆ ಏನು, ತರಕಾರಿ ಆದ್ರೆ ಏನು, ತಿನ್ನೋದೇ. ವಾಹ್ ಕ್ಯಾ ಸೀನ್ ಹೈ. ತಿರ್ಗಾ ಏನೋ ನಾನು ಪನಿಷ್ಮೆಂಟ್ ಕೊಟ್ರೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಭರತ್ ಅಂದ್ರ ಅವ್ರ ಮೂಲ ಮಗ ಇವತ್ತು ದೇವ್ರ ನನ್ಕ ಇವತ್ತು ಊಟ ಕೊಟ್ಟಿರೋ ಅವ್ರೆ ಏಸಪ್ಪ ಕೊಟ್ಟಿರೋದು ಅವ್ರ ಮೂಲ ಮಗ. ಗಾಯ್ಸ್, ವಿಡಿಯೋ ನಂಬರ್ 3, 600 ರೂಪಾಯಿ ಕ್ಯಾಶ್ ಪ್ರೈಸ್ ಇರುತ್ತೆ ಇವತ್ತು. ಸೊ ಈ ವಿಡಿಯೋಗೆ ನಮ್ಮ ಭರತ್ ಹತ್ರ ಬಂದಿದ್ದೀವಿ. ಸೊ ಭರತ್ ಅವರು ಈ ಗೇಮಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನು ಇವತ್ತು ಇವರು ಗಡರೆ ತೋಡ್ತಿದ್ದಾರೆ, ಇಲ್ಲಿ ಪಾದೆ ಹಾಕಿದ್ದಾರೆ ಅಂತೆಲ್ಲ ನೋಡ್ತಿದ್ದೀರಾ. ಸೊ ಇವರು ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು, ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವರು. ಸೊ ಒಂದು ಅಜ್ಜಿ ತಾತನಿಗೆ ಮನೆ ಕಟ್ಕೊಡ್ತಾ ಇದ್ದಾರೆ. ಸೊ ಇಷ್ಟು ಒಳ್ಳೆ ಕೆಲಸ ಯಾರು ಮಾಡಲ್ಲ ಈ ಕಾಲದಲ್ಲಿ. ಇವಾಗ 100-500 ಕೊಡೋದೆ ಇನ್ನು ಮುಂದೆ ನೋಡ್ತಾರೆ, ಮಕಾನ್ ನೋಡ್ತಾರೆ 100-500 ಸಹಾಯ ಮಾಡಬೇಕಂದ್ರೆ. ಅಂಥದ್ರಲ್ಲಿ ಇದು ಬಂದು ಏನು ಮೂತಿ ಮುಕ್ಕು ಏನು ತಿಳಿದು ಅಜ್ಜಿ ತಾತನು ಗುಡ್ಸ್ಲಲ್ಲಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಮಳೆ ಗಾಳಿ ಬಂದರೆ ಅವ್ರಿಗೆ ಸೇಫ್ಟಿ ಇಲ್ಲ ಜಾಗ ಅಂದ್ಬಿಟ್ಟು ಒಂದು ರೂಮ್ ಕಟ್ಕೊಡೋಕ್ಕೆ ಬಾದಿ ಬಿದ್ದು ನೋಡಿ ಇವಾಗೆಲ್ಲ ಪಾದಿ ಹಾಕಿದ್ದಾರೆ. ಸೊ ಈಸ್ ಎ ವೆರಿ ಕೈಂಡ್ ಹಾರ್ಟ್ ಪರ್ಸನ್ ಅಂತ ಹೇಳ್ಬೋದು. ಸೊ ತುಂಬ ಖುಷಿ ಬ್ರೋ ನೀವು ಮಾಡ್ತಾ ಇರೋ ಕೆಲಸಕ್ಕೆ. ಸೊ ಇವರು ಇವತ್ತು ವಿಡಿಯೋ ನಂಬರ್ 3ನ ಗೇಮ್ ಇವತ್ತು ಆಡ್ತಿದ್ದಾರೆ. ಸೊ ನನಗೂ ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇದೇ ಥರ ಕೆಲಸ ಮಾಡಿ, ಇದೇ ಥರ ಬೆಳೀರಿ. ಹಾಗೆ ಇನ್ನೊಂದು ಕೇಳ್ಕೊತೀನಿ, ಒಂದು ಫಂಕ್ಷನ್ ಅಂದರೆ 10 ಜನ ಬರಬೇಕು, ಒಂದು ಜಾತ್ರೆ ಅಂದರೆ 100 ಜನ ಬರಬೇಕು. ಅದೇ ಥರ ನೀವೊಂದು ಫಾಲೋ ಮಾಡಿದ್ರೆ ಒಂದು ದೊಡ್ಡ ಕುಟುಂಬ ಆಗುತ್ತೆ. ಅದೇ ಥರ ಭಾರತ್ ಬ್ರೋ ಇದಕ್ಕೆ ಮುಂಚೆ 97K ಆಗಿತ್ತು, 100K ಇವಾಗ 97K ಅಲ್ಲಿದ್ದಾರೆ. 100K ಆದರೆ ನಾನು ಈ ಮನೆ ಕಟ್ಕೊಡ್ತೀನಿ ತಾತ ಅವ್ರಿಗೆ ಅಂತ ಮಾತು ಕೊಟ್ಟಿದ್ರು. ಸೊ ಅದನ್ನು ಅವರು ಇದು ಮಾಡೋಕ್ಕಿದ್ದಾರೆ, ಬೀಟ್ ಮಾಡೋಕ್ಕಿದ್ದಾರೆ. ಯಾಕಂದರೆ 100K ನಮ್ಮ ಜನ ನಾನು ಮಾಡ್ತಾರೆ, ನಮ್ಮ ಜನ ಬಿಟ್ಕೊಡಲ್ಲ ನನ್ನ ಅಂದ್ಬಿಟ್ಟು ಹಂಗೆ 100K ಆಗೋದೇ ಬೇಡ ನೋಡಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ನಂಬಿಕೆನೇ ಇಲ್ಲ, ಅವ್ರಿಲ್ಲ ಅಂದರೆ ನಾವಿಲ್ಲ. ಸೊ ಅದಕ್ಕೆ ಅವ್ರಿದ್ದಾರೆ ಅಂತ ಸ್ಟಾರ್ಟ್ ಮಾಡಿಬಿಟ್ರಿ. ಇವಾಗ ಪಾಯ ಹಾಕಿದ್ದೀರಿ, ಇದಾಕಿದ್ದೀರಿ. ಸೊ ಇನ್ನಿ ನಾಳಿನಿಂದ ಸ್ಟಾರ್ಟ್ ಮಾಡಬೇಕು. ಏನು ಮಾಡಿದೆ ತುಂಬ ತಲಾದಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಭರತ್ ಬ್ರೋ. ಒಳ್ಳೆ ಕೆಲ್ಸಕ್ಕೆ ನೀವು ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈಗ ನಾವು ಗೇಮ್ ಸ್ಟಾರ್ಟ್ ಮಾಡೋಣ ನಮ್ಮ ಭರತ್ ಹತ್ರ. ಸೊ ಭರತ್ಗೆ ಒಂದು ಗೇಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡೋಣ ಇವಾಗ. ಬ್ರೋ ಗೇಮ್ ಇನ್ಸ್ಟ್ರಕ್ಷನ್ ಹೇಳ್ಬಿಡ್ತೀನಿ. ಓಕೆ ಬ್ರೋ, ಗೇಮ್ ಇನ್ಸ್ಟ್ರಕ್ಷನ್ ಏನಿಲ್ಲ, ನಮ್ಮ ಹತ್ರ 10 ಬಲೂನ್ ಇದೆ. ಓಕೆ, 10 ಬಲೂನ್ನಲ್ಲಿ 3 ಬಲೂನ್ ನೀವು ಬ್ಲಾಸ್ಟ್ ಮಾಡೋ ಚಾನ್ಸಸ್ ಸಿಗುತ್ತೆ. ಓಕೆ. ಸೊ ನೀವು ಚಾನ್ಸಸ್ ಪಡ್ಕೋಬೇಕಂದ್ರೆ ನಮಗೆ 100 ರೂಪಾಯಿ ನೀವು ಪೇ ಮಾಡಬೇಕು. ಓಕೆ, ನೀವು 100 ರೂಪಾಯಿ ಪೇ ಮಾಡೋದನ್ನ ನಾವೇನೇ ತಗೊಳಲ್ಲ, ನಿಮ್ಮ ಹೆಸರಲ್ಲಿ ಇವತ್ತು ಇನ್ನಿಬ್ಬರಿಗೆ ನಾವು ಊಟ ಕೊಡಿಸ್ಬಿಡ್ತೀವಿ. ಅಯ್ಯೋ ಹಂಗಂದ್ರೆ ನಾವು 500 ರೂಪಾಯಿ ಕೊಡ್ತೀನಿ. ಹಂಗ ದಾನ ಅಂದ್ರೇನೆ ನಾನು ಮುಂದೆ ಹೇಳ್ತೀನಿ, 100 ಅಲ್ಲ 500 ಕೊಡ್ತೀನಿ, ಬೇಕಂದ್ರೆ 1000 ಕೊಡ್ತೀನಿ. ಅದು ಸೆಕೆಂಡ್ರಿ, ಸಾಲ ಮಾಡಿ ಕೂಡ ಕೊಟ್ಬಿಡ್ತೀನಿ ನಾನು, ಕೊಡೋಣ ಬ್ರೋ, ಅದಕ್ಕೆಲ್ಲ ಏನಿಲ್ಲ. ಈಗ ನಾವು ಗೇಮ್ ಸ್ಟಾರ್ಟ್ ಮಾಡೋಣ. ಸೊ ನೀವು 100 ರೂಪೀಸ್ ಪೇ ಮಾಡಿ ಗೇಮ್ ಆಡ್ತೀರಾ. ಮೂರು ಚಾನ್ಸ್ ನಿಮ್ಗೆ ಕೊಡ್ತೀವಿ. ಆ 3 ಚಾನ್ಸಲ್ಲಿ ಒಂದರಲ್ಲಿ ಕ್ಯಾಶ್ ಪ್ರೈಸ್ ಇರುತ್ತೆ, ಒಂದರಲ್ಲಿ ಗಿಫ್ಟ್ ಇರುತ್ತೆ, ಒಂದರಲ್ಲಿ ನೀವು ಏನು ತಿಂತೀರೋ ಅದನ್ನ ನಾವು ಕೊಡಿಸ್ತೀವಿ ನಮ್ಮ ಕಡೆ ನಿಂಕ. ಇನ್ನು ಮಿಚ್ಚೆ ರಿಮೈನಿಂಗ್ 7 ಬಲೂನ್ಸ್ ಅಲ್ಲಿ ಪನಿಷ್ಮೆಂಟ್ ತರ ಇರುತ್ತೆ. ಅಂದ್ರೆ ಪನಿಷ್ಮೆಂಟ್ ಅದರಲ್ಲಿ ತರಕಾರಿಗಳಿರುತ್ತೆ, ಹಾಗಲಕಾಯಿ ಇರುತ್ತೆ, ತರಕಾರಿ ಇರುತ್ತೆ. ಒಂದು ಗುಂಡೆ ಎತ್ತು ಆ ಥರ ಇಲ್ಲಲ್ಲ, ತರಕಾರಿ ತಿನ್ನೋದೆ. ಹಂಗಂದ್ರೆ ತಿನ್ಬಿಡೋಣ. ಆ ಥರ ಗೇಮ್ ಇದು. ಗೇಮ್ ಅಂದ್ರೆ ಗೇಮೇ ಬ್ರೋ, ರೂಲ್ಸ್ ಅಂದ್ರೆ ರೂಲ್ಸ್ ಪಾಟಿಸ್ತಾನೆ ಎಲ್ಲಾನು. ಯಾರನ್ನ ಆಗ್ಲಿ ರೂಲ್ಸ್ ಇದ್ರೇನೆ ಎಲ್ಲಾನು. ಓಕೆ, ನಾವು ಸ್ಟಾರ್ಟ್ ಮಾಡೋಣ ಗೇಮ್. ಕಾಸು ಜಿ ಪೇ ಮಾಡ್ಬಿಡ್ಲಾ ನಿಮ್ಗೆ? ಜಿ ಪೇ ಮಾಡಿ, ಅದೆಲ್ಲ ಏನು ಪ್ರಶ್ನೆ ಇಲ್ಲ ಬ್ರೋ. ಜಿ ಪೇ ಮಾಡಿದ್ರಿ. ಓಕೆ ಮಾಡ್ಬಿಡ್ತೀನಿ. ಓಕೆ, ಇವಾಗ ಯಾವ ನಂಬರ್ ಫಸ್ಟ್ ನೀವು ಬ್ಲಾಸ್ಟ್ ಮಾಡ್ತೀರಾ? ಫಸ್ಟ್ ನಂಬರ್ ಹೆಸರು 5. ಭರತ್ ಅವರು ಬಲೂನ್ ನಂಬರ್ 5 ಫಸ್ಟ್ ಬಲೂನ್ ಬ್ಲಾಸ್ಟ್ ಮಾಡ್ತಿದ್ದಾರೆ. ಸೊ ನೋಡೋಣ ಏನು ಬರುತ್ತೆ ಅವ್ರಿಗೆ ಅಂತ. ಸೊ ಬಲೂನ್ ನಂಬರ್ 5 ನೋಡಿ ಬ್ರೋ. ಸೊ ಓಕೆ, ಭರತ್ ಅವರು ಬಲೂನ್ ನಂಬರ್ 5 ಬ್ಲಾಸ್ಟ್ ಮಾಡ್ತಿದ್ದಾರೆ. ನೋಡಿ ಇದರಲ್ಲಿ ಕ್ಯಾಶ್ ಇದೆಯಾ, ಗಿಫ್ಟ್ ಇದೆಯಾ, ಇಲ್ಲ ಪನಿಷ್ಮೆಂಟ್ ಇದೆಯಾ ಅಂತ ನೋಡೋಣ. ಸೊ ಓಕೆ, ಬನ್ನಿ ಬ್ರೋ, ಮುಂದೆ ಬನ್ನಿ. ನಿಧಾನ ಮಾಡಲಾ? ಹಾಂ, ನೋಡಿ ಬ್ರೋ ಏನಿದೆ. ಸ್ಟಾರ್ ಹೊಡೆದಿದ್ದಾರೆ ಬ್ರೋ. ಇವ್ರು ಏನ್ ತಿಂತಾರೋ ಅದು ನಾವು ಕೊಡಿಸ್ಬೇಕು. ಫಸ್ಟೇ ಹೊಡೆದಿದ್ದಾರೆ.
ಸೊ ಒಂದು ಇರ್ಲಿ. ಚಾನ್ಸ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಚಾನ್ಸ್ ನೋಡೋಣ. ನೆಕ್ಸ್ಟ್ ಬಾಲನ್ನು ಯಾವ್ದು ಹೊಡಿತೀರಾ ಭರತ್ ಬ್ರೋ? ನೆಕ್ಸ್ಟು 7. 7. ಎತ್ಕೊಳ್ಳಿ ಬಾಲನ್ನು. ಇಲ್ಲೇ ಇಲ್ಲೇ ಸೆಕೆಂಡ್ ಚಾನ್ಸು ಭರತ್ ಅವರು ನಂಬರ್ 7 ಸೆಲೆಕ್ಟ್ ಮಾಡಿದ್ದಾರೆ. ಈ ಬಲೂನಲ್ಲಿ ಏನೈತೆ ನೋಡೋಣ. ಫಸ್ಟ್ ಬಲೂನಲ್ಲಿ ಏನೋ ಸ್ಟಾರ್ ಹೊಡೆದಿದ್ದಾರೆ, ಸೆಕೆಂಡ್ ಬಲೂನಲ್ಲಿ ಏನು ಹೊಡಿತಾರೆ ನೋಡೋಣ. ಸೊ ಓಕೆ, ಬ್ಲಾಸ್ಟ್ ಮಾಡಿ. ನಿಧಾನ ಇರಿ. ಹಾಂ ಮಾಡೋಣ. 1 ನಿಮಿಷ. ಹಾಂ ಮಾಡಿ. ಇಲ್ಲೇ ಐತಿ. ಹಾಂ ಓಕೆ. ಓಪನ್ ಮಾಡೋದಾ ಬೇಡ? ಭರತ್ ಅವ್ರಿಗೆ ಪನಿಷ್ಮೆಂಟ್ ಬಂದಿದೆ ಅಂತ ಹೇಳ್ಬೋದು. ರಾ ಲೆಮನ್ ತಿನ್ಬೇಕೀಗ ಅವರು. ಹಂಗಂದ್ರೆ ನಿಮ್ಮ ಕೈ ನಿಮ್ಮ ಕೈ ನಿಂಬೆಹಣ್ಣು ತಿನ್ಬೇಕು ಅವರು ಭರತ್ ಅವರು. ಸೊ ತಿನ್ನೋಣ. ಓಕೆ ಭರತ್ ಬ್ರೋ, ಫಸ್ಟ್ ಸತಿ ಸ್ಟಾರ್ ಹೊಡೆದಿದ್ದೀರಾ, Star ಹೊಡೆದಿದ್ದೀನಿ. ಸೆಕೆಂಡ್ ಸತಿ ಲೆಮನ್ ಬಂದಿದೆ. ಓಕೆ. ಸೊ ಲೆಮನ್ ತಿನ್ಬೇಕೀಗ. ಗೇಮ್ ರೂಲ್ಸ್ ಪಾರ್ಟಿಸಿಪೇಟ್ Okay, ಮಾಡಬೇಕು. ಮಾಡೋಣ. ಸೊ ಇಟ್ಕೊಳ್ಳಿ, ಲೆಮನ್ ತಗೊಬನ್ನಿ. ಸೊ ಓಕೆ, ಓಕೆ. ಎರಡನೇ ಚಾನ್ಸಲ್ಲಿ ಭರತ್ ಬ್ರೋಗೆ ಲೆಮನ್ ಬಂದಿದೆ. ಲೆಮನ್ ತಿಂತಾರೆ ಈಗ. ಲೆಮನ್ ತಿಂತಾರೆ ಇವಾಗ. ತಿನ್ನಿ ಎಂಜಾಯ್. Sorry ass DJ. ಹೆಲ್ತ್ಗೆ ಒಳ್ಳೇದು ಲೆಮನ್ ತಿಂದ್ರೆ. ರೂಲ್ಸ್ ಅಂದ್ರೆ ರೂಲ್ಸ್ ಏನೇ, ಯಾರಾದ್ರೆ ಏನು, ಲೆಮನ್ ಆದ್ರೆ ಏನು, ತರಕಾರಿ ಆದ್ರೆ ಏನು, ತಿನ್ನೋದೇ. ಅಪ್ಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಥು, ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಛೇ ಛೇ. ನೋಡೋಣ ತಿನ್ನೋ. ನೀನು నీ ಸ್ವಲ್ಪ కష్టంలోనూ ఉంటాము సుఖంలోనూ ఉంటాము. ದಟ್ಸ್ ದ ಫ್ರೆಂಡ್. ఓకే, ಕಷ್ಟದಲ್ಲಿ ಸುಖದಲ್ಲಿ ಇರೋನೇ ಫ್ರೆಂಡ್ ಅಂತಾರೆ. ಇವ್ರಿಗೋಸ್ಕರ ನಿಮ್ಗೋಸ್ಕರ తింటా ఇರೋದು. ವಾವ್, ಸೂಪರ್ ಬ್ರೋ. నెక్స్ట్ ಮೂರನೇ ಬಲೂನ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಬಲೂನ್. ಓಕೆ, ಭರತ್ ಅವರು ನೆಕ್ಸ್ಟ್ ಬಲೂನ್ ಚೂಸ್ ಮಾಡ್ತಾರೆ. ಬಲೂನ್ ನಂಬರ್ 3 ನೋಡೋಣ ಯಾವ್ದು ಬರೋದು. ಯಾವ್ದು ಬಿಟ್ಟರು? ಬಲೂನ್ ನಂಬರ್ 3. ಬಲೂನ್ ನಂಬರ್ 3 10. ಸೊ ಬಲೂನ್ ನಂಬರ್ 10 ಎಲ್ಲಿದೆ ನೋಡಿ ಬ್ರೋ? ಇನ್ನು ಇಲ್ಲ ಐತಿ. ಇದ್ರಾಗ ಏನು ಬರ್ತದೋ, ಏನು ತಿನ್ಬೇಕೋ ಏನೋ. ಏನೇನ್ ತಿನ್ಬೇಕೋ. ಇದರಲ್ಲಿ ಏನಿರುತ್ತೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಸೊ ನೋಡ್ಬಿಡೋಣ. ಮೂರನೇ ಚಾನ್ಸಲ್ಲಿ ಭರತ್ ಅವರು ಬಲೂನ್ ನಂಬರ್ 10 ಪಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಏನಿದೆ ಅಂತ ನೋಡೋಣ. ಸೊ ಬ್ಲಾಸ್ಟ್ ಮಾಡಿದ್ರು. ಸೊ ಬ್ಲಾಸ್ಟ್ ಮಾಡಬೇಕಾ? ಮಾಡಬೇಕು, ಅದ್ರಾಗ ಬರೋದು ತಿನ್ನೇಬೇಕು, ತಿನ್ಲೇಬೇಕು. ಮಾಡ್ಲಾ? ಮಾಡಿ ಎತ್ತಿ ಬ್ರೋ. ನೀವೇ ಓಪನ್ ಸೇರ. ಫ್ರೆಂಡ್ ಓಪನ್ ಮಾಡೋಣ. ಏನ್ ತಿನ್ಬೇಕು ನೋಡೋಣ. ಓಪನ್ ಮಾಡ್ಬಿಡೋಣ. ಸರ್ಪಂಚ್ ಬರೋದು ಬೇಡ, ನಾವಿಬ್ರು ನೋಡ್ಬಿಡೋಣ. ವಾವ್, ಸೂಪರ್ ಬ್ರೋ. ಗಿಫ್ಟ್ ಬಂದಿದೆ ಭರತ್ಗೆ. ವಾವ್, ಗಿಫ್ಟ್ ಬಂದಿದೆ. ಸೂಪರ್ ಬ್ರೋ. ಗಿಫ್ಟ್ ಸ್ಟಾರ್ ತಿಂದ್ರೆ ಬಂದೈತೆ. ಲೆಮನ್ ತಿಂದ್ರೆ ಗಿಫ್ಟ್ ಬಂದಿದೆ ಇವಾಗ. ತುಂಬಾ 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 ಖುಷಿ ಆಯ್ತು. ನಾಳೆ ಇವಾಗ ಏನಾರ ತಿನ್ಬೇಕು ಅನ್ಕೊಂಡೆ, ಆದ್ರೆ ಗಿಫ್ಟ್ ಬಂದೈತೆ ಇದರಲ್ಲೇ. ಇವಾಗ ಅಷ್ಟೇ, ನನ್ನ ಲೈಫು ಕೂಡ ಅಷ್ಟೇನೆ. ಫಸ್ಟು ಗೆತ್ತೀನಿ, ಆಮೇಲೆ ಸೋತ್ತೀನಿ, ನೆಕ್ಸ್ಟ್ ತಿರ್ಗಾ ಗೆತ್ತೀನಿ. ಆದರೆ ಬಿಡೋಲ್ಲ, ಮಾಡೋ ಕೆಲಸ ಮಾತ್ರ ಬಿಡಲ್ಲ. ಸೊ ಇದೇ ನನ್ನಲ್ಲಿ ಲೈಫು ಕೂಡ. ಈ ಮನೆ ಕಟ್ಟಾಗ ಕೂಡ ಫಸ್ಟು ಮನೆಯೆಲ್ಲ ಓಕೆ ಆಯಿತು, ಆಮೇಲೆ ಅವ್ರು ಹಂಗಂದ್ರಿ ಇವ್ರು ಹಿಂಗಂದ್ರಿ, ಬೇಡನೇ ಬೇಡ ಅಂದ್ಬಿಟ್ಟು ಇದಾಗಿ ಹೋಯ್ತು. ತಿರ್ಗಾ ಆಮೇಲೆ ನಾನು ಬಂದು ಮಾತಾಡಿದೆ, ಓಕೆ ಆಗಾಯ್ತು. ಲೈಫು ಹಂಗೆ ನೋಡ್ಕೊ. ಫಸ್ಟು ಸ್ಟಾರ್ ಬಂತು, ನಾನು ಓಕೆ ಆಯಿತು. ಸೆಕೆಂಡು ಪನಿಷ್ಮೆಂಟ್ ಬಂತು, ಬೇಡ ಅಂದ್ರು ಜನಗಳು. ಥರ್ಡ್ ಮೂರನೇದು ಓಕೆ ಅಂದ್ರು. ಸೊ ಆ ಥರ ಗಿಫ್ಟ್ ಬಂದಿದೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಲೈಫು ಅದೇ ಥರ ಓದ್ತದೆ. ಆದರೆ ಬಿಡಬಾರ್ದು, ಏನೇ ಆಗಲಿ ಬಿಡಬಾರ್ದು. ನಾವು ಮುಂದೆ ಓದ್ತಾನೆ ಇರಬೇಕು. ಟೈರ್ ಇದ್ದಂಗೆ
ಇವಾಗ ಟೈರ್ ನಾವು ಪಂಚರು ಎಷ್ಟೊತ್ತಿ ಆಗ್ತದೆ ಅದಕ್ಕೆ ನಾವು ಬಿಟ್ಬಿಟ್ಟು ಹೋಗ್ಬಿಡ್ತೀರಾ, ಎಷ್ಟು ಪಂಚರ್ ಆದ್ರೂ ಪ್ಯಾಚಸ್ ಹಾಕ್ಬಂದು ಹೋಯ್ತಾ ಇರ್ತೀರ, ಅದೇ ಜೀವನ. ಸೂಪರ್ ಬ್ರೋ, ಸೂಪರ್ ಬರುತ್ತೆ ಬ್ರೋ. ವಾಟ್ ಎ ವಂಡರ್ಫುಲ್ ವರ್ಡ್ಸ್. ಯಾಕಂದ್ರೆ ಹೇಳಿದ್ರಿ ಬ್ರೋ. ತುಂಬಾ ನನಗೆ ಪಂಚರ್ ಆಗಿದೆ, ಅದಕ್ಕೆ ನನಗೆ ಸೊ ಭರತ್ ಬ್ರೋಗೆ ಗಿಫ್ಟ್ ಬಂದಿತ್ತು ಲಾಸ್ಟ್ 3ನೇ ಬಲೂನಲ್ಲಿ. ಸೊ ನಂಬರ್ 10 ಸೆಲೆಕ್ಟ್ ಮಾಡಿದ್ರು. ಸೊ ನಿಮ್ಮ ಗಿಫ್ಟ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್ಸ್. ವೆಲ್ಕಮ್ ಬ್ರೋ, ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಲವ್ ಯು ಲಾಟ್ಸ್. ಲವ್ ಯು ಲಾಟ್ಸ್. ಸೊ ಓಕೆ ಬ್ರೋ, ಇನ್ನಿರೋ ಬಲೂನ್ಸ್ ನಾವು ಬ್ಲಾಸ್ಟ್ ಮಾಡೋಣ, ಏನಿದೆ ನೋಡ್ಬಿಡೋಣ. ನೋಡ್ಬಿಡೋಣ. ಆದ್ರೆ ನೋಡಿದ್ರೆ ತಿರ್ಗಾ ಏನೋ ನಾನು ಪನಿಷ್ಮೆಂಟ್ ಕೊಟ್ರೆ ಪನಿಷ್ಮೆಂಟ್ ಇಲ್ಲ, 3 ಚಾನ್ಸ್ ನಾವು. ಅದೇ ಏನೈತೆ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಅದಕ್ಕ ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಬಲೂನ್ ನಂಬರ್ 8 ಹೊಡಿತಿದ್ದಾರೆ. ಏನಿದೆ ಇಲ್ಲಿದೆ ಬ್ರೋ ಅದರಲ್ಲಿ. ಬಲೂನ್ ನಂಬರ್ 8 ಕ್ಯಾಶ್. ಅವಾಗ 8 ಅಣ್ಣ ಅನ್ಕೊಂತೀನಿ ಬಿಡು. ಅಯ್ಯೋ, ಬಲೂನ್ ನಂಬರ್ 8 ಕ್ಯಾಶ್ ಬಂದಿದೆ ಭರತ್ ಬ್ರೋಗೆ. ಭರತ್ ಬ್ರೋ ಹೇಳ್ದಂಗೆ ನಡೀತಾ ಇದೆ. ಫಸ್ಟ್ ಗೆಲ್ತೀವಿ, ಆಮೇಲೆ ಸೋಲ್ತೀವಿ, ತಿರ್ಗಾ ಆಮೇಲೆ ಗೆಲ್ತೀವಿ, ತಿರ್ಗಾ ಆಮೇಲೆ ಸೋಲ್ತೀವಿ. ಲೈಫು ಹಂಗೆ ಅಪ್ಸ್ ಅಂಡ್ ಡೌನ್ಸ್. ಗೆಲ್ತಾ ಇರ್ತೀವಿ, ಸೋಲ್ತಾ ಇರ್ತೀವಿ. ತಲೆ ಕೆಡ್ಸ್ಕೊಬಿಡಿ. ನೀವು ಏನು ಥಿಂಕ್ ಮಾಡ್ತೀರೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಿ. ಗಾಡ್ ಇಸ್ ಗ್ರೇಟ್. ನೆಕ್ಸ್ಟ್ ಬಲೂನ್ ನಂಬರ್ 3 ಹೊಡಿರಿ ಬ್ರೋ. ಇದೆಲ್ಲ ಏನೈತೆ 3 ಏನ್ ಬಂದೈತೆ? ಮುಲ್ಲಂಗಿ ಬಂದಿದೆ. ಮುಳ್ಳಂಗಿ. ಸೊ ಓಕೆ, ನಮ್ಗೆ ಕ್ಯಾಶ್ ಬಂದ್ಬಿಡ್ತು. ಸೊ ಮುಲ್ಲಂಗಿ ಬಂದಿದೆ. ನಿರೋಧಗಳೆಲ್ಲ ತರಕಾರಿಗಳು ಇರುತ್ತೆ, ಗೊತ್ತಿರಂಗೆ. ಸೊ ನಾವು ಇದನ್ನ ಸೈಡ್ಗೆ ಇಟ್ಬಿಡೋಣ. ಗಿಫ್ಟ್ ಮಾಡೋಣ ಬನ್ನಿ. ಮಾಡೋಣ. ಓಪನ್ ಮಾಡೋಣ. ಓ, ಏನೋ ಆಯ್ತು. ಇದು ಪೆನ್ ಸ್ಟ್ಯಾಂಡ್ ಇದು. ಸೊ ನಮ್ಮ ಕಡೆ ನಿಂಕ ಟೈಮ್ ಅಷ್ಟೇ. ಆ ಟೈಮ್ ವಾಚ್ ಟೈಮಿಂಗ್ ಓಡ್ತಾಯ್ತು. ಅದೇ ತರ ನಿಮ್ ಲೈಫಲ್ಲಿ ಜರ್ನಿ ಚೆನ್ನಾಗಿ ಓಡ್ತಾ ಇರ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಲೈಫಾಗ ಫಸ್ಟ್ ಟೈಮ್ ಈ ಥರ, ನಿಜವಾಗ್ಲು ಈ ಥರ ನೋಡ್ತಾ ಇದ್ದೀನಿ. ಇನ್ನೂ ಏನೇನು ನೋಡ್ತೀನೋ ಏನೋ ಗೊತ್ತಿಲ್ಲ. ಎಲ್ಲ ನಿಮ್ಮ ಕೈಯಾಗ ಐತೆ. ಒಂದು ಒಳ್ಳೇದೇ ಆಗಲಿ ಒಂದು ಕೆಟ್ಟದೇ ಆಗಲಿ ಎಲ್ಲನೂ ಜನ ಕೈಯಾಗ ಐತೆ. ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ನಿಮ್ಮ ಕೈಯಾಗ ಐತೆ. ಸಪೋರ್ಟ್ ಮಾಡ್ತಿರೋ, ಬೆಳೆಸ್ತಿರೋ, ಅಮಗ್ತಿರೋ, ಅದೂ ನಿಮ್ಮ ಕೈಲೈತೆ. ಸೊ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಲಾಟ್ಸ್. ಈ ಥರ ಗಿಫ್ಟ್ ಕೊಟ್ಟಿದ್ದಕ್ಕೆ ನಿಮ್ಗೂ ನಿಮ್ಮ ಟೀಮ್ಗೂ ತುಂಬ ಧನ್ಯವಾದಗಳು. ಇದೇ ಥರ ನಾವು ಹೆಲ್ಪಿಂಗ್ ಕಂಟೆಂಟ್ ಮಾಡ್ತೀರಿ. ಇವರು ಎಲ್ಲರಿಗೂ ಅದೇ, ಇವರು ಹೆಲ್ಪಿಂಗೇ ಹೇಳೋಕ್ಕೋದ್ರೆ ಇವರು ಹೆಲ್ಪಿಂಗೇ ಮಾಡ್ತಾರೆ. ಅದ್ರ ದುಡ್ಡಾಗ ಇವರೇನು ಅದು ಇದು ತಿನ್ನಲ್ಲ. ಆ ಕಾಸದಲ್ಲಿ ಇದು ಮಾಡ್ಕೊಂಡು ಇದೇನು ಇದೊಂದು ತಗೊಂಡ್ಬೇಕಂತ ಎಷ್ಟು ಗೊತ್ತಾ, ಆ 100 ರೂಪಾಯಿಗೆ ಇದು ಬರ್ತದ. ಆದರೆ ಅವ್ರು ಮಾಡ್ತಾ ಇರೋ ಕಂಟೆಂಟು ತುಂಬ ಖುಷಿ ಆಯಿತು. ಒಬ್ಬರನ್ನ ಎಂಕರೇಜ್ ಮಾಡಂಗಿರ್ತದೆ, ಒಬ್ಬರನ್ನ ಇದಂಗೆ ಒಂದು ಟೈಮ್ ಸ್ಪೆಂಡ್ ಮಾಡಂಗೆ ಇರ್ತದೆ. ತುಂಬ ಸೂಪರ್ ಕಂಟೆಂಟ್ ಎತ್ಕೊಂಡು ಬಂದಿದ್ದೀರಾ. ಅದೇ ಥರ ಇವ್ರನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ನನ್ನ ಪರವಾಗಿ, ನಮ್ಮ ಅಣ್ಣ ಪರವಾಗಿ ಕೊಡ್ತಾ ಇದ್ದೀನಿ. ಸೊ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಲವ್ ಯು ಲಾಟ್ಸ್. ವಿಡಿಯೋ ನಂಬರ್ 3 ಭರತ್ ಅವರು 100 ರೂಪೀಸ್ ಪೇ ಮಾಡಿ ಅವ್ರು ಗೇಮ್ ಮಾಡಿದ್ರು. ನಮಗೂ ತುಂಬ ಖುಷಿ ಆಯಿತು. ಸೊ ಅವ್ರ ಹೆಸರಲ್ಲಿ ಇವತ್ತು ಇಬ್ಬರಿಗೆ ಊಟ ಕೊಡಿಸ್ಬಿಡೋಣ. ಸೊ ಬನ್ನಿ. ಭರತ್ ಅವ್ರು ಥ್ಯಾಂಕ್ಸ್ ಅಪ್ಪ. ಭರತ್ ಅವ್ರೆ, ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ಇನ್ನೊಬ್ರಿಗಿದೆ, ಅದು ಇನ್ನೊಬ್ರು ಕೊಟ್ಬಿಡೋಣ ಬನ್ನಿ. ಭರತ್ ಅಂದ್ರ ಅವ್ರ ಮೂಲಕ ಇವತ್ತು ದೇವ್ರ ನನ್ಕ ಇವತ್ತು ಊಟ ಕೊಟ್ಟಿರ ಅವ್ರೆ. ಅವ್ರ ಮೂಲಕ ಜೀಸಸ್ ಜೀಸಸ್ ಊಟ ಇದೆ, ಊಟ ಇದೆ. ಇಬ್ಬರು ತಿನ್ವಂತೀರಾ? ಅದು ಭರತ್ ಅವ್ರು ಕೊಟ್ಟಿರೋದು. ಭರತ್ ಅವ್ರು ಥ್ಯಾಂಕ್ಸ್ ಹೇಳ್ಬಿಡ್ರಿ. ಓಕೆ, ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ತುಂಬ ಖುಷಿ ಆಗ್ತಿದೆ ನನಗೂ. ಸರಿ ತಾತ, ಬರ್ತೀನಿ. ಸರಿ, ಈ ವಿಡಿಯೋ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಎಲ್ಲರಿಗೂ.